ಅಕ್ಕ ಅಷ್ಟೆಲ್ಲ ವಿಚಾರಿಸಿದ್ರು 5 ಲಕ್ಷ ರೂಪಾಯಿ ಮೇಲೆ ಯಾರು ಕೊಡಲ್ಲ ಅಂದ್ರು. ನನ್ಗಂತೂ ಸಾಲ ಮಾಡಿ ಸಾಕಾಗಿತ್ತಕ್ಕ. ನಾನು 5 ಲಕ್ಷ ರೂಪಾಯಿಗೆ ಮಾರಕ್ಕೆ ರೆಡಿ ಆಗೀನಿ. ಏನಂತಿ? ಆಯ್ತಪ್ಪ ಮತ್ತೇನ್ ಮಾಡೋದು, ನೀ 2.5 ಲಕ್ಷ ತಗೋ, ನಾ 2.5 ಲಕ್ಷ ತಗೋತೇನೆ. ಅಕ್ಕ 10 ಲಕ್ಷ ರೂಪಾಯಿ ಸಾಲ ಐತ್ ನಂದು. ಏನು ಅಂತದ್ 5 ಲಕ್ಷ ರೂಪಾಯಿ ಕೊಂಟೈತಿ, ಹೋಗ್ಲಿ ಅಂತ ಬಿಡ್ತಾ ಇದೀನಿ. ನಾನು ಸಾಲ ಹರ್ಕೋತೀನಿ ತಡಿಯಕ್ಕ. ನಾನು ಹಿಂಗ ಆಮೇಲೆ ನಾನು ರೊಕ್ಕ ಕೊಡ್ತೇನಂತೆ. ಆ ಅಲ್ಲಲ್ಲ, ನಂದು ಸಾಲ ಐತಿ. ಅಲ್ಕಟ್ ಬೇಡ, ನಿನಗ್ ಕೊಟ್ಟೆ ಅಲ್ಲ ಸಾಲ ಆಗಿರೋದು. ನಂಗಾರ 1.5 ಲಕ್ಷ ರೂಪಾಯಿ ಕೊಟ್ಟನಲ್ಲಪ್ಪ, ಎದರಿಂದ ಆತದ ಹೇಳಂಗಾರ ನೋಡೋಣ. ಇಲ್ಲ ಅಲ್ಲೇ 1 ಲಕ್ಷ, ಇಲ್ಲ 30,000, ಇನ್ನೊಂದ್ ಕಡೆ 10,000, 5,000 ಅಂತ ಕೊಡ್ತಾ ಇದೀನಲ್ಲ, ಕೊಟ್ನಲ್ಲ, ಎಲ್ಲಿದ ಆತಂತ ಮಾಡಿ ಅಪ್ಪ. ಸಾಲ ಜಗ್ಗ ಇತ್ತು ತಗೋ ನಂದು. ಹೌದಾ? ಹಂಗಾರೆ 1.5 ಲಕ್ಷ ತಗೋಕ. ಇನ್ನೊಂದ್ ಲಕ್ಷ ಯಾಕ? ನಾನು ಸಾಲನಾರ ಹರ್ಕೋತೇನೆ ಒಂಚೂರು. ನನ್ ಬಾಳ ಕಷ್ಟ ಐತಕ್ಕ ನನಗೆ. ಇಲ್ಲಪ್ಪ, ನೀ ಏನಾರ ಅನ್ಕೋ ಹೋಗು. ಬಾರಿ ನಿಂದ ಅಲ್ಲ, ನಿಂದ ಬಂದಾದ್ರ ಜಲ್ಮ, ನಮ್ದಾರ ಜಲ್ಮ ಅಲ್ಲ. ಅಲ್ಲಲ್ಲ, ನಾನೊಂದ್ ತೊಲಿ ಬಂಗಾರ ತಗೋತೀನಿಲ್ಲ. ನನ್ನ ಮಗಳು ವಯಸ್ಸಿಗೆ ಬಂದಾಳ, ಇನ್ನ ಸ್ವಲ್ಪ ದಿನಕ್ಕೆ ಅಕ್ಕಿಗೆ ಒಂದು ಯಾವ್ದಾರ ಒಳ್ಳೆ ಹುಡುಗನ ನೋಡಿ ಲಗ್ನ ಮಾಡಿದೆ ಅಂತ ಇಟ್ಕೋ. ಅವಾಗ ಲಗ್ನ ಮಾಡಿಂದ ತೀರಾ ಆ ಹುಡುಗಿ ಒಂದು ಜೊತೆ ಕಿವೇನ್ ವರ ತರದ್ ಬೇಡ. ನಾನು ನೋಡಕ್ ಬಂದಾರ ಇದ್ರಿಗೆ ಹಾಕೊಳಕ ಹುಡುಗಿಗೆ ನೀ ಬೇಕಾದ ಹೇಳಪ್ಪ. ಇಲ್ಲ ಇಲ್ಲ, ಹಂಗಾರೆ 10 ಲಕ್ಷಕ್ಕೆ ಮಾರೋಣ ಅಂತ ಹೇಳಿದ್ದೆ. ಇಲ್ಲ 5 ಲಕ್ಷಕ್ಕೆ ಅನ್ನಕತ್ತಿ. ಆತ್, ನಿನ್ ಕಷ್ಟ ಐತೆ ಆತ್ ಅಂತ ನಾನು ಸುಮ್ಮನಾಗತ್ತೀನಿ. ಮತ್ತೆ ನೋಡಿದ್ರ ಈಗ ಅಷ್ಟಕ್ಕಾಗಲ್ಲ ಇಷ್ಟಕ್ಕಾಗಲ್ಲ ಅಂತಂದ್ರೆ ನೀ ನನಗೆ ನೋಡಪ್ಪ 2.5 ಲಕ್ಷ ರೂಪಾಯಿನೇ ಕೊಡ್ಬೇಕು. ಸಾದ್ರಮವಾಗಿ ನೀ ಕಿವ್ಯಾನು ಆ ಹುಡುಗಿ ಒಂದು ಏನಾರ ಬಂಗಾರ ಬೆಳ್ಳಿ ತರಬೇಕಿತ್ತು. ಅಂತದ ನೀನೇನು ತರಂಗೆ ಕಾಣುವಲ್ಲಿ. ಹೋಗ್ಲಿ, ನಾ ರೊಕ್ಕ ಮನಿ ಮಾರಿದ್ದದ್ರಾಗ ನನಗೆ ಸಮ ಕೊಡು, ನಾನೇ ನನ್ನ ಮಗಳಿಗೆ ತರ್ತೇನೆ ಅತ್ತಾಗ. ಏನು ನಮ್ಮ ಜೀವನಕ್ಕೂ ಬೇಕಪ್ಪ. ನಿಮ್ಮ ಮಾವಂದು ಒಂಚೂರು ಹೊರಗೆ ಸಾಲ ಐತಿ ಗೊತ್ತನ. ಅಯ್ಯೋ, ನಿಮ್ಮ ಮಾವಂದು ಕೇಳಲ್ಲ, ಆಕೆ ಹೇಳಲ್ಲ, ಮಿಟ್ಕ್ಲಾಡಿ ಮದುವೆ ಮಾಡ್ಕೊಂಡು ಹೋದ್ಲು. ಆ ಬೆಂಡ್ಲಿ ಸಾಲ ಮಾಡಿದ್ದು ಒಂದಿಟ್ಟು ತಲೆ ಮ್ಯಾಗ ಕುಂತತೆ. ಅದನ್ನ ಬೇರೆ ಕೊಡ್ಬೇಕು, ಎಲ್ಲಿದಾ ಕೊಡ್ಲಿ ಹೇಳಂಗಾರ ನೋಡೋಣ. ಅದಕ್ಕೆ ನಮ್ಗೆ ನೋಡಪ್ಪ, ನೀ ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಬೇಡ. ನಂಗೆ 2.5 ಲಕ್ಷ ರೂಪಾಯಿ ಕೊಡು. ಇಷ್ಟೇ ಏನಕ್ಕ? ಹಂಗಾರ ಇಷ್ಟೇ? ತಮ್ಮನ ಮೇಲೆ ಪ್ರೀತಿ ಇರೋದು ಇಷ್ಟೇ ನಿಂಗೆ, ಹೌದಿಲ್ಲ? ಒಟ್ಟು ಕೊಡಂಗಿಲ್ಲ ನೀನ್. ನನ್ ಕಷ್ಟ ಐತೆ ಅಂತ ಅಂದ್ರು, ಹೌದಿಲ್ಲ? ಏ ಉಟ್ಸುಳೆ ಮಗನ, ತಮ್ಮನ ಮ್ಯಾಗ ಪ್ರೀತಿ ಅಂತ. ತಮ್ಮ ಅಲ್ಲಲೇ ನಿನ್ನ ಕುತ್ತಿಗೆ ಕೊಯ್ಯಾವ ನೀನು. ತಮ್ಮನ ಮ್ಯಾಗ ಪ್ರೀತಿ ಐತಿ ಇಲ್ಲ ಅಂತ ಯಾರು ಹೇಳಿದ್ರು? ಅದೀಗ ಸದ್ಯಕ್ಕೆ ಅಕ್ಕಿಗೆ ರೊಕ್ಕದ ಅವಶ್ಯಕತೆ ಐತಿ. ಅಕ್ಕಿ ಕೊಡು, ನಿಂದ ನೀ ತಗೋ. ನೋಡಪ್ಪ, ನಿನಗ ನನ್ನ ಮ್ಯಾಗ ಪ್ರೀತಿ ಐತಿ, ಹಂಗಾರೆ 2.5 ಲಕ್ಷ ಕೊಡು. ನನ್ಗ ಐತಕ್ಕ. ನಿನ್ ಮೇಲೆ ಪ್ರೀತಿ ಇರ್ಲಾರ್ದ ಇನ್ಯಾರ ಮೇಲೆ ಇಟ್ಕೊಳ್ಳಿ ಹೇಳ? ನಾನು ಐತಿ. ಆಯ್ತಾ? ಹಂಗಾರ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ಮೇಲೆ ಮತ್ತೆ ನನಗೂ ನಿನ್ನ ಮೇಲೆ ಪ್ರೀತಿ ಐತಿ ಇಲ್ಲ ಅಂತ ಯಾರು ಹೇಳಿದ್ರು? ಹೇಳಂಗಾರ ನೋಡೋಣ. ನೀ ನನಗೆ ಅದೆಲ್ಲ ಹೇಳ್ಬೇಡಪ್ಪ. ನೀ 108 ರಾಡಿ ಆತಾಗ ನಮ್ಗೆ ಸುಮ್ಮನೆ ತಲೆ ಕೆಟ್ಟೋಕತ್ತಾಗ. ನೀ ರೊಕ್ಕ ಕೊಡು. ಏ ನಿಮ್ ತಮ್ಮನ್ ನಂಬಕ್ ಆಗಂಗಿಲ್ಲ. ಈ ಕಡೆ ಸಹಿ ಮಾಡ್ತಿದ್ದಂಗ ಅಲ್ಲ, ನಿನ್ ಕೈಯ ರೊಕ್ಕ ಇಸ್ಕೊಂಡೇ ಸಹಿ ಮಾಡು. ಆಮೇಲೆ ಸಹಿ ಮಾಡಿದ್ಮೇಲೆ ರೊಕ್ಕ ಕೊಡಲ್ಲ ಅಂದ್ಬಿಡ್ತಾನವ. ಅಂತವದನವ. ಅದಕ್ಕೆ ನಾ ಹೇಳ್ತೇನಲ್ಲ, ಸಹಿ ಮಾಡ್ಬೇಕು ಅಂದ್ರೆ ರೊಕ್ಕ ಇಸ್ಕೊಂಡೇ ಸಹಿ ಮಾಡ್ಬೇಕು ಅಷ್ಟೇ. ಏನ ಅಕ್ಕ? ಅಕ್ಕ ಅಕ್ಕ ಮಾವ ಸುಮ್ಮನೆ ನಮ್ಮಿಬ್ಬರು ನಡಕ್ ಜಗಳ ಹಚ್ಚಕತ್ತನಕ್ಕ. ಅಕ್ಕ ನಾ ಈಗೂ ಹೇಳ್ತೀನಿ, ಹೋಗ್ಲಿ 2 ಲಕ್ಷ ತಗೋ ಆತ. 50,000 ಬಿಟ್ಬಿಡ. 5 ರೂಪಾಯಿ ಬಿಡುದಿಲ್ಲ. ಹೌದೌದು ಅವ, ನಂಗೊಂದು ನಕ್ಲೆಸ್ ಬೇಕವ ಚಂದೊಂದೊಂದು. ಅಕ್ಕ ಅಪ್ಪ ಮಗಳು ಸೇರ್ಕೊಂಡು ನಾಟಕ ಮಾಡಕತ್ತಾರಕ್ಕ. ಏನು ನೀ ಅಕ್ಕಿ ಮಾತು ಕೇಳ್ಬೇಡಕ್ಕ, ಅವ್ರ ಮಾತು ಕೇಳ್ಬೇಡ ನೀನು. ನಾ ಹೇಳ್ತೇನಲ್ಲ, ನಾಟಕ ಮಾಡಕತ್ತಾರ ಅವರು. ಈಗ ನಂಗೆ ಕಷ್ಟ ಐತಂದ್ರೆ ರೊಕ್ಕ ಕೊಡಲ್ಲನವಾ? ಕೊಡಂಗಿಲ್ಲ. 2.5 ಲಕ್ಷ ರೂಪಾಯಿ ಸರಿ ಸಮ ನನಗೂ ಬೇಕಷ್ಟೇ. ಆಯ್ತು ಬಿಡು, ಹಂಗಾರ ಹೋಗ್ಲಕ್ಕ. ಇನ್ನೇನು ಮಾಡೋದು? ಬೇಕೇ ಬೇಕಂತಂದ್ರೆ ಇನ್ನೇನು ಮಾಡೋದು? ಕೊಡ್ತೇನೆ ಬಿಡು. ನಿಂಗೆ 2.5 ಲಕ್ಷದಲ್ಲ, ನಿನ್ನ ಕೊಟ್ಟು ನಾನು ತಗೋತೀನಿ ಅತ್ತ. ಇದು ನಾಳೆ ಶುಕ್ರವಾರ ಅಲ್ಲ, ನಾಳೆ ಖರೀದಿ ಹಾಕೋತಾರಂತೆ. ನಾಳೆ ಹಂಗಾರೆ ಬಡ ಬಡ ಬೆಳಗ್ಗೆ ದೌಡ್ ತಯಾರಾಗು, ಹೋಗಿ ಸಹಿ ಮಾಡ್ಬರ್ಬೇಕು. ಅಲ್ಲ ಅದಕ್ಕೆ ನೀವಿಬ್ಬರೇ ಸಹಿ ಮಾಡಿದ್ರೆ ಸಾಲಂಗಿಲ್ಲ. ನಿಮ್ಮ ಮಕ್ಕಳು ಮಾಡ್ಬೇಕು, ನಾನು ಮಾಡ್ಬೇಕು. ಯಾಕಂದ್ರೆ ನಿಮ್ಮಪ್ಪನ ಆಸ್ತಿ ಹೋದಲ್ಲ ಅದು, ಅದೇ ನಿಮ್ಮ ಪಿತ್ರಾರ್ಜಿತ. ಅದು ಏನದು ಸ್ವಯಾರ್ಜಿತ ಏನಲ್ಲ, ಪಿತ್ರಾರ್ಜಿತ. ಅದಕ್ಕೆ ಸಹಿ ನಿನ್ನ ಮಗಳದು ಬೇಕು. ಹಾ, ನಿನ್ನ ಮಗಳದು ಅಂತಂದ್ರೆ ಮೇನ್ ನಮ್ ಗಿರ್ಜಾಂದು ಬೇಕು, ಜೊತೆಗೆ ಈಕಿದು ಬೇಕು. ಅಯ್ಯೋ ಹೌದಲ್ಲ. ಅಕ್ಕ ನಾವು ಇದನ್ನ ವಿಚಾರನೆ ಮಾಡಿಲ್ಲಲ್ಲಕ್ಕ. ಏನಾತ್ಲಾ? ಅಲ್ಲಕ್ಕ, ಅಯ್ಯೋ ದೇವ್ರೇ. ಅಕ್ಕ ಗಿರ್ಜಾ ಬಂದ್ ಸಹಿ ಮಾಡವತ್ನ್ಯಾಗ ಈಗ ಅಕ್ಕಿನೂ ಏನಾರ ಅಕಸ್ಮಾತ್ ನನಗೂ 1 ಲಕ್ಷ ರೂಪಾಯಿ ಬೇಕು ಅಥವಾ ನನಗೊಂದು 50,000 ಬೇಕು ಅಂತ ಕೇಳಿದ್ರಿ ಏನ್ ಮಾಡ್ದಕ್ಕ? ಹೌದಲ್ಲ. ಛೇ ನಮ್ಮ ಅಕ್ಕ ಬದುಕಿಲ್ಲ, ಆದ್ರೆ ನಮ್ಮ ಅಕ್ಕನ ಮಗಳು ಇಕ್ಕಿ ಬದುಕ್ಯಾಳಲ್ಲ. ಈಗ ಏನ್ ಮಾಡೋದು? ಅಯ್ಯೋ ಹೌದಲ್ಲಕ್ಕ. ಆಕಿಗೆ ಮಾತ್ರ ರೊಕ್ಕ ಕೇಳ್ಬೇಡ ಅಂತ ಹೇಳ್ಬೇಕಕ್ಕ. ಅಲ್ಲ, ನೀವಿಬ್ರೇ ಹಂಚ್ಕೊಳ್ಳೋ ಬದ್ಲಿ ಮತ್ತ ಆ ಹುಡುಗಿಗೂ ಅದ್ರಾಗ ಅಧಿಕಾರ ಐತಿ. ಅದಕ್ಕೊಂದು 50,000 ರೂಪಾಯಿ ಕೊಡ್ಬೇಕಾ? ಏ ಇವ್ರದೊಂದ ತಗ ತಿಂಡಿ. ನಾವೇನ್ ಕಾಲಿ ಪಿಲಿ ಮಾರೇವೇನ್ರಿ? ಸಾಲ್ಗಾರ ಬೂಟ್ಲೆ ಹೊಡ್ಯಾಕತ್ತಾರಲ್ಲ ಬಗಲ ನಿಂತ. ಮನಿ ಮಾರಿದ್ರು 1 ರೂಪಾಯಿ ಕೈಯಾಗ ಉಳಿಯಾಗಿಲ್ಲ, ಸಾಲ ಹರ್ಕೊಳ್ಳೋದೇ ಆಕತಿ. ಇಷ್ಟೆಲ್ಲ ಇರೋ ಹೊತ್ನ್ಯಾಗ ಆಕಿಗೊಂದು 50,000 ಕೊಡ್ಬೇಕಂತ. ಆಕಿಗೇನ್ ಕಡಿಮೆ ಆಗೈತಿ? ಹೌದಾ, ನಂಗೆ ಬೇಕಾದಂಗ ಅದಾಳ. ಅಲ್ಲೇ ಅರ್ಬಿ ಅಂಗಡಿ ಬೇರೆ ತಕೊಂಡ್ ಕೂತಾಳ. ಈಗ ಮತ್ತೆ ಸಾಲದಕ್ಕ ಸೀರೆ ವ್ಯಾಪಾರ ಮಾಡ್ತಾಳ. ಗಂಡ ಹೇಳ್ದಂಗೆ ಕೇಳ್ತಾನ. ಮನಿ ಐತಿ, ಸಾಲ್ಗಾರ ಕಾಟಿಲ್ಲ, ಯಾವ್ದು ಚಿಂತಿಲ್ಲ ಚಿಗವ. ಆರಾಮ್ ಸಂತ್ಯಾಗ ನಿದ್ದೆ ಮಾಡ್ಕೊತ ಕೂತಾಳ. ಆಕಿಗೆ ಮತ್ತೆ 50,000 ಕೊಡ್ಬೇಕಂತ. ನೀವು ಇಲ್ಲದನ್ನ ಆಕಿ ತಲೆಯಾಗ ತುಂಬಿಸ್ಬೇಡ್ರೆ, ಈಗ ಹೇಳಾಕತ್ತೇನೆ. ಏನಾರ ಮಾಡ್ಕೊರಿ, ನಾ ಏನ್ ಹೇಳೋದು ಇದಕ್ಕೆ? ಅಲ್ಲ ಪಾಪ, ಆದ್ರೂ ಆ ಹುಡ್ಗಿಗೆ ಒಂದ್ ಸ್ವಲ್ಪ ಕೊಟ್ಟಿದ್ರ ಅಕ್ಕಿತ್ತಪ್ಪ. ಆ ಹುಡ್ಗಿ ಕೊಡಾಕಂದ್ರೆ ಒಲ್ಲೆಂತ ಅಲ್ಲೇ. ಆಕೇನ್ ಬ್ಯಾರೆ ಅನ್ಲೆ, ನಿಮ್ಮ ಅಕ್ಕನ ಮಗಳಪ್ಪ. ಈಗ ಬಗನ ನಿನ್ನ ಅಕ್ಕನೂ ಬದುಕಿದ್ಲು ಅಂದ್ರೆ ಆ ಮನಿ ಮಾರಿದ್ರೊಳಗ ಆಕಿಗೂ ಸಮ ಪಾಲ್ ಇರ್ತಿತ್ತ. ಎಷ್ಟ್ ಚಂದ
ಹೇಳಿದ್ರಿ ನಮ್ಮ ಅಕ್ಕ ಬದುಕಿದ್ರೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂತಿದ್ದಿಲ್ಲ. ಯಾರ ರೊಕ್ಕಿದ್ದವನ್ ಚಲೋ ನೋಡಿ ಮದುವೆ ಮಾಡ್ಕೊಂತಿದ್ದೆ. ಆವಾಗ ನನ್ಗಿಷ್ಟು ನಿಮ್ಮ ಮೇಲೆ ದ್ವೇಷನೂ ಬೆಳಿತಿದ್ದಿಲ್ಲ. ನಮ್ಮಪ್ಪಗ ನಮ್ಮವ್ಗ ಬಡ್ಕೊಂಡೆ ನಾನು ಒಲ್ಲ ಮದುವೆ ಮಾಡ್ಕೊಳಕ ಅಂತೇಳಿ. ಆ ಹುಡುಗಿ ಅನಾಥಾತು, ಮದುವೆ ಅವ್ರು ನೋಡಲೆ ಆಕಿ ಸತ್ಲು, ಆ ಖುಷಿ ನೋಡ್ಕೊಳ್ಳೋರು ದಿಕ್ಕಿಲ್ಲ, ಮದುವೆ ಮಾಡ್ಕೊ ಅಂತೇಳಿ ಒಂದೇ ಸಮನೆ ಪಿರಿ 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 ಮಾಡಿ ನನ್ನ ನಿಮ್ ಕುತ್ತಿಗೆ ಕಟ್ಟಿದ್ದ. ಆವಾಗಿಂದ ಇವಾಗನವರೆಗೂ ನಿನ್ ಮಗಳದ್ದು ನಿಂದು ಚಕ್ರಿನೇ ಮಾಡ್ಕೊಂತ ಇದೀನಿ ನಾನು. ಮತ್ತೆ ನನಗೆ ಸಿಟ್ಟು ಬರಂಗಿಲ್ಲ. ಓಹೋ ನಾನು ಯಾವುದು ಕೊಡಲ್ಲ. ಈಗೇನ್ಲ ನಾಳೆ ಖರೀದಿ ಹಾಕೋತಾರಂತನವ್ರೆ. ಫೋನ್ ಹಚ್ಚಿ ಹೇಳ್ತೇನೆ ಬಿಡ, ಬೆಳಗ್ಗೆ ಒಂಚೂರು ದೌಡ್ ಬಂದ ಸೈ ಮಾಡಿ ಹೋಗವ ಅಂತೇಳಿ. ಮತ್ ನಿಮ್ಮ ಮಾವಿಗೆ ಏನಾರ ಹಚ್ಚ ಕೇಳಿದೆ ಅಂದ್ರೆ ಫೋನ್ ನಿಮ್ಮ ಮಾವ ಏನ್ ಮಾಡ್ತಾನೆ ಗೊತ್ತೇನ? ಒಂದ್ 5,000 ಕೊಡ್ತೇನೆ ಬಾ ಅಂತ ಕರ್ದ್ನ ಆಮೇಲೆ ಓಡ್ ಬರ್ತಾಳ ಅಲ್ಲಿಂದ. ಅದಕ್ಕೆ ನಾನು ಹಿಂಗ್ ಒಂಚೂರು ಸೈ ಮಾಡೋದೈತಿ, ನೀ ಬಾ ನಿನ್ ಗಂಡನ್ ಕರ್ಕೊಂಡು ಅಂತ ಹೇಳ್ತೇನೆ. ಆಕಿ ಗಂಡನ್ ಸೈ ಬ್ಯಾಡಲ್ಲ. ಅದು ಏನನಕ್ಕ, ನನಗೂ ಅಷ್ಟು ಗೊತ್ತಿಲ್ಲ. ನಂಗೆ ಆಕಿ ಗಂಡನ ಸೈ ಬೇಕಾ? ನನ್ಗೆ ಅಷ್ಟು ಗೊತ್ತಿಲ್ಲಕ್ಕ. ಆಕಿಕ್ಕಿಂತ ಕೂಸು ಯಾವ್ದಕ್ಕ, ಆಕಿ ಗಂಡನ ಸೈನೂ ಬೇಕು. ಯಾಕೆ ಹೇಳು? ಕೂಸು ಹುಟ್ಟೈತಲ್ಲ ಅದಿನ್ನು ಸಣ್ಣದೈತಿ, ಅದು ಸೈ ಹಾಕಕ್ ಬರಂಗಿಲ್ಲ. ಅದಕ್ಕೆ ತಂದಿ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಆಕಿ ಗಂಡಂದು ಬೇಕಕ್ಕ ಸೈ. ಪುಟ್ಕೋಶಿ 5 ಲಕ್ಷ ರೂಪಾಯಿ ಮನಿಗೆ 50 ಮಂದಿ ಸೈ. ಇದೊಂದು ಏನ್ ರೂಲ್ಸ್ ಇಟ್ಟಾವ ಏನಾತಾಗ. ರೀ ನನ್ನ ಫೋನ್ನೇ ಕರೆನ್ಸಿ ಇಲ್ಲ, ಒಟ್ಟು ನಿಮ್ಮ ಫೋನ್ಲೇನೆ ಆಕಿಗೆ ಹಚ್ಕೊಡ್ರಿ. ಫೋನ್ ಹಚ್ಚಿ ಮಾತಾಡ್ತೇನೆ. ಆಯ್ತು ಹೋಗ್ಲಿ. ರೊಕ್ಕ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಚಂದೊಂದು ಸೀರಿನಾರ ತಂದು ಕೊಡು. ಆಮೇಲೆ ಆ ಹುಡುಗಿಗೆ, ಕೂಸಿಗೆ, ಪಾಪ ನನ್ನ ಮಗಳು ಒಂದು 8 ದಿನ ನೆಟ್ಟಗಿರ್ಲಿಲ್ಲ. ಇಲ್ಲಿ 3 ಚುಚ್ಚಿಸ್ಬೇಕು. ಆ 3 ನರ ಚುಚ್ಚಿಸು ಕೂಸಿಗೀಗ. ಆಮೇಲೆ ಅದಕ್ಕೊಂದು ಚಂದಾಗಿ ಒಂದು ಬೆಳ್ಳಿವು ಕಾಲ್ಗೆಜ್ಜಿ, ಒಂದು ಅಂಗಿ ಇಂಥವರ ತರದರ ಮಾಡೋಣಂತೆ. ಏನಂತಿ? ನಿಮ್ಮ ಮಗಳಿಗೆ ಬೇಕಾದ್ರೆ ನಿಮ್ಮ ರೊಕ್ಕದಾಗ ತಗೊಂಬರ್ರಿ. ನಮ್ಮ ಅಪ್ಪನ ಮನಿ ರೊಕ್ಕ ಮಾರಿದ್ರೊಳಗ ಇದು ಮನಿ ಮಾರಿದ್ರೊಳಗ ಆ ರೊಕ್ಕದಾಗ ಇವನ್ನೆಲ್ಲ ತರ್ಕೊಂಡ್ ಕುದ್ರಾಗ ನನಗಾಗಲ್ಲ ಅಷ್ಟೇ. ಏನ 2 ದಿನ ಇರ್ಲಿಲ್ಲ ಅಂತೆ, ಇರ್ಬೇಕಿತ್ತು. ಯಾರು ಓಡೋಗಂದ್ರು ಸೀರೆ ಕೊಡ್ಸಕನ್ನಕೇನ್ರಿ? ಬೇಕಾದಂಗೆ ಸೀರೆ ಅಂಗಡಿನ ತಕೊಂಡ್ ಕುಂತಾಳ. ಮುಕ್ಕಳೇರ ಸೀರೆ ಅಕ್ಕಿ ಕಡೆನ ಅದಾವ. ಮತ್ತೆ ನಾವು ಹೊಸ್ತಾಗ ಸೀರೆ ಕೊಡೋದು ಸುಮ್ಮನಿರಿ ನೀವು. ಅಕ್ಕ ಸರಿಯಾಗಿ ಹೇಳಿದಿ. ಹುಚ್ಚುಮೂಳಿ ಆಯ್ತು. ನನ್ನ ರೊಕ್ಕದಾಗ ನಾ ಕೊಡಿಸ್ತೇನೆ ಬಿಡು ನನ್ನ ಮಗಳಿಗೆ. ಆ ಕೂಸಿಗೊಂದು 3 ಚುಚ್ಚಿಸ್ಲಿಲ್ಲ ಅಂದ್ರೆ ನಾನು ಯಾ ಸೀಮೆ ಅಜ್ಜಕ್ಕನಿ. 3 ಯಾವಾಗ ಬೀಳ್ತದ ಕೇಳಿ 3 ಚುಚ್ಚಿಸ್ತೇನೆ. ಚುಚ್ಚಿಸ್ರಿ. ಬಂಗಾರ 1 ಗ್ರಾಮಿಗೆ 11-12 ಸಾವಿರ ರೂಪಾಯಿ ಆಗೈತಿ. ಒಂದು ಹೆಚ್ಚು ಕಮ್ಮಿ ಹಂಗೊಂದು 2 ಗ್ರಾಮಿಂದರ ಬಂದೇ ಬರ್ತಾವ. 1 ಗ್ರಾಮ್ ಬರ್ತತೆ, 2 ಗ್ರಾಮ್ ಬರ್ತಾವ, ನನಗೆ ಅಷ್ಟು ಗೊತ್ತಿಲ್ಲ ಬಿಡು. ಹೆಚ್ಚು ಕಮ್ಮಿ ಒಂದು 15 ಸಾವಿರ ರೂಪಾಯಿ ಬೇಕೀಗ. ಐತಲ್ಲ ರೊಕ್ಕ, ಎಲ್ಲಿದಾರ ಒಂದಿಸ್ಕೊಂಬಂದು ಸಾಲದಂಗೆ ತಗ್ಸಿ ಮಾಡ್ರಿ ಆ ಕೆಲಸ. ಸಾಲದಂಗೆ ಯಾಕೆ ಮಾಡ್ಲಿ? ನನಗೆ ಗೊತ್ತಿತ್ತು ನನ್ನ ಮಗಳಿಗಿಂತದೊಂದು ಮೊಮ್ಮಗಳಿಗೆ 3 ಚುಚ್ಚಿಸ್ಬೇಕಾಕತಿ ಅಂತ ಹೇಳಿ. ಅದೇ ಕಾರಣಕ್ಕೆ ರೊಕ್ಕ ಜೋಡಿಸಿಟ್ಟಿದ್ದೆ. ನಾನೇ ಮಾಡ್ತೀನಿ ಬಿಡು. ನಾನು ಕೇಳಿದಾಗ 1 ರೂಪಾಯಿನೂ ಇಲ್ಲ ಅಂತಿದ್ರಿ. ಮತ್ತೆ ಇದಕ್ಕಲ್ಲ ಅನ್ನೋದು ನಾನು, ಆಕಿಗೊಂಥರ ನನಗೊಂಥರ ನೋಡ್ಕೊಂತೀರಿ ನೀವು ಅಂತೇಳಿ. ಇನ್ನಂತೇಳಿ ನನ್ನ ಮಗ ಮಾತಾಡ್ತಾನ. ನೀನೇ ಫೋನ್ ಹಚ್ಚಿ ಕರಿ ನಿನ್ನ ಮಗಳನ್ನ. ನಾನು ಯಾಕೆ ಫೋನ್ ಹಚ್ಚಿ ಕೊಡ್ಲಿ? ನನ್ನ ಫೋನ್ಲೆ ಹೋಗು, ನಿನ್ನ ಫೋನಿಗೆ ಕರೆನ್ಸಿ ಹಾಕ್ಸ್ಕೊಂಬಂದು ಫೋನ್ ಹಚ್ಚು. ರೀ ಎಷ್ಟಿರ್ಬೇಕು ನಿಮ್ಮ ಮಾವಂದು? ಏನ್ಲಾ ನಿನ್ನ ಫೋನ್ ಐತನ? ತಮೇಲೆ ಫೋನ್ ಹಚ್ಚಿ ಕೊಡು ಒಟ್ಟು. ಅಕ್ಕ ನನ್ನ ಫೋನಾಗ ಆಕಿ ನಂಬರೇ ಇಲ್ಲ. ನಂಬರ್ ಹೇಳು. ಬಂಗಾರ ಎಷ್ಟು ದುಡ್ಡಾಗೈತೆ ಮಾವ? ಏನಾರ ಒಂದು ಬಂಗಾರ ತಗೋಬೇಕಂತ ಆಸೆ, ಆದ್ರೆ ರೊಕ್ಕನ ಇದ್ದಂಗೆ ಆಗ್ಬಿಡ್ತಪ್ಪ. ಭಾಳ ತುಟ್ಟೈತಿ ಬಂಗಾರ. ಈಗ ದುಡಿಯಾತಿಲ್ಲ, ಹೆಂಗಿದ್ರು ನಿಂದು ತಿಂಗಳ ಪಗಾರ ಬರತಿ. ಪಗಾರ ಏನಾದ್ರು ಹೆಚ್ಚಿಗೆ ಮಾಡ್ತಾರಂತ, ಏನು ಅಷ್ಟ ಅಂತ? ಅಯ್ಯ ಮಾವ, ಅಲ್ಲ ತಿಂಗಳಿಗೆ ಹೌದ ನಂಗೆ 28,000 ರೂಪಾಯಿ ಬರ್ತಾ ಇತ್ತಪ್ಪ. ಆಕ್ಚುಲಿ ನನ್ನ ಕೆಲ್ಸಕ್ಕೆ 32,000 ಮಾತಾಗಿದ್ದ. ಅದು ಏನೇನ ಕಟ್ ಆಗ್ತಾವಲ್ಲ ಅವೆಲ್ಲ ಪ್ರತಿಯೊಂದು ಎಸ್ ಐ ಅವೆಲ್ಲ ಏನದು ಅವೆಲ್ಲ ಪ್ರತಿಯೊಂದು ಏಪೋ ಅವೆಲ್ಲ ಕಟ್ ಆಗಿ ಆಮೇಲೆ ಬರ್ತಾ ಇರೋಂಥದ್ದು ಇದು 28,000 ರೂಪಾಯಿ ಬರ್ತೈತಿ. ಅವ ಒಂಚೂರು ಇವತ್ತು ಹೋಗಿ ಒಂದು ವಾಷಿಂಗ್ ಮಿಷಿನ್ ನೋಡ್ಕೊಂಡ್ ಬರ್ಬೇಕವ. ಕೈಯಾಗ ರೊಕ್ಕ ಬರ್ತಿದ್ದಂಗ ಹಿಂಗೆ ಕುಣಿತಿ ನೋಡು. ಅಯ್ಯೋ ಮಾವ, ಪೇಮೆಂಟ್ ಮೊನ್ನೆನೆ ಬಂದತಿ. ನನಗೆ ಟೈಮ್ ಸಿಕ್ಕಿರ್ಲಿಲ್ಲ ಹೋಗಕ್ಕೆ. ಇವತ್ತು ಹೋಗ್ಲಿಲ್ಲ ಅಂದ್ರೆ ಹೆಂಗೆ? ಇವತ್ತು ಬೆಳಗ್ಗೆ ನೋಡಿದಿಲ್ಲ ಎಷ್ಟು ಬಟ್ಟೆ ಹೋಗದಾಕೇನಿ. ನನಗೆ ಬಟ್ಟಿನೂ ಹೋಗೋದು ಮತ್ತು ಆಫೀಸ್ಗೂ ಹೋಗಕ್ಕೆ ಆಗಂಗಿಲ್ಲ. ಮನೆ ಕೆಲಸದವ್ರನ್ನ ಹುಡ್ಕಕ್ಕೆ ಕೆಲಸದವ್ರ ನೆಟ್ಟಕ್ಕೆ ಸಿಗಂಗಿಲ್ಲ. ಅದಕ್ಕೆ ಯಾಕೆ ಬಡ್ದಾಡ್ಬೇಕು? ಅದು ಅಲ್ಲದೆ ಅರ್ಬಿ ಸ್ವಚ್ಛ ಹೋಗಂಗಿಲ್ಲ ಬಿಡಂಗಿಲ್ಲ, ಹಿಂಗೆ ಎತ್ತಿ ಇಡ್ತಾರೆ. ತಲೆ ಕೆಟ್ಟೋಕತ್ತಪ್ಪ ಆತಾಗ. ಅದಕ್ಕೆ ಒಂದು ವಾಷಿಂಗ್ ಮಿಷಿನ್ ತೊಗೊಂಡ್ಬಿಟ್ರೆ ಚಿಂತ ಬಿಡ್ತೈತಲ್ಲ ಅಂತ. ಹಂಗಂತೀಯಾ? ಬಟ್ಟಿ ಒಗದು ಸ್ವಚ್ಛಗೆ ಒಣಗಿದ್ವ ಬರ್ತಾವನ. ಆರಾಮ್ ಕೆಲಸ ಮುಗಿದ್ಮೇಲೆ ಸಂಜೆ ಕದು ಹಿಂಗೆ ತೆಗೆದು ಒಣ ಹಾಕೋಬೋದಪ್ಪ. ಏನಂತಿ ಮಾವ? ಹೋಗಿ ಬರಂಬ ಮಾವ ಇವತ್ತು. ಸರಿ ಆತ್. ಅದ್ರಾಗ ನನ್ಗೇನಂತ ಮಾಹಿತಿ ಗೊತ್ತಾಗಲ್ಲ. ಎಷ್ಟು ಒಂದು 12,000 ರೂಪಾಯಿ ಇರ್ತತಾನೆ? ಅಯ್ಯ 30,000ದಿಂದ ಸ್ಟಾರ್ಟ್. ಅಂದ್ರೆ ಈ 10,000 ಇರ್ತಾವು, ಅವೆಲ್ಲ ಉಲ್ಟಾ ಹಿಂಡ್ಬೇಕು. ಮತ್ತೆ ನಾವೇ
ತೆಲ್ಬೇನತ್ತಾಗ ಇವಾದ್ರೆ ಆಟೋಮೆಟಿಕ್ ಆದ್ರೆ ಏನಾಕೈತಿ ಅಂದ್ರೆ ನೀರು ತಗೊಂತೈತಿ ತಾನ ಒಗಿತೈತಿ ಇವಕ್ಕೆ ಈ 30,000 ಒಳಗಿರೋವಕ್ಕೆ ನಳ ಚಾಲು ಮಾಡ್ಬೇಕು ನೀರು ಬಿಡ್ಬೇಕು ಅವು ಏನೇನೋ ಪ್ರಾಬ್ಲಮ್ ಇರ್ತಾವೆ ಅವ್ನು ಯಾರು ನಾನು ನೋಡ್ಕೊಂಡು ಕುಂದಿರ್ಬೇಕು ಮತ್ತು ಒಬ್ಬ ಮನುಷ್ಯ ನಿಂದಿರ್ಬೇಕು ಅದಕ್ಕೆ ಅದ್ರ ಬದಲು ಆಟೋಮೆಟಿಕ್ ಆಗಿ ಸೊಪ್ಪಿನ ಪುಡಿಯಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ ನೀರು ತಗೋತಾವ ಅವ ಒಗಿತಾವ ಸ್ವಚ್ಛಗೆ ನುರಿಯಾಗಿ ಒಣಗಿದ್ವೇ ಬರ್ತಾವತ್ತಾಗ ಒಂದು ಸ್ವಲ್ಪ ಹಸಿ ಇರ್ತಾವ ಅಷ್ಟೇ ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕಪ್ಪ 30,000 ರೂಪಾಯಿ ಮ್ಯಾಲ ನೋಡಂತು ನಿಂಗೆ ಯಾಕೆ ಮಾವ ಈಗ ಹೆಂಗಿದ್ರು ದುಡಿಯಾತೀನಿ ನಂಗೆ ಮನಿಗೆ ಏನೇನು ಬೇಕು ಎಲ್ಲ ತಗೊಂತೇನೆ ಫಸ್ಟ್ ಮನಿಗೆ ಸಾಮಾನು ಆಗಲಿ ಆಮೇಲೆ ದುಡ್ಡು ಜೋಡಿಸಿಟ್ಟು ಸ್ಕೀಮ್ ಮನೆಯಾಗದು ಹಾಕಿ ನಾ ಆರಾಮ ಬಂಗಾರ ತಗೋತೀನಿ ಈಗ 1,00,000 ರೂಪಾಯಿ ಮ್ಯಾಲ ಹೋಗೈತಿ ಇನ್ನು ನಾಳೆ ಮಗಳು ಅದು ನಮ್ಗೆ ಹೆಣ್ಣೆ ಹುಟ್ಟೈತಿ ಈಗ ನಾಳೆ ಮಗಳು ಮದ್ವೆ ಅಷ್ಟೊತ್ತಿಗೆ ಒಂದು 3,00,000 ರೂಪಾಯಿ ಆಕತ್ತೇವೋ ಏನು 4,00,000 ಆಕತ್ತೇವೋ ಬಂಗಾರ ಒಂದು ತೊಲಿಗೆ ಹೆಣ್ಣೇ ಹುಟ್ಟೈತಿ ಅಂತ ಹಂಗೆ ಯಾಕಂತಿ ಹೆಣ್ಣು ಹುಟ್ಟೈತಿ ಅಂತ ಖುಷಿ ಪಡ ಹೆಣ್ಮಕ್ಳು ಯಾವ್ದ್ರಾಗ ಏನು ಕಡಿಮೆ ಇಲ್ಲ ಈಗ ನೋಡು ನಾನೇ ಹೆಂಗೆ ದುಡಿತಾ ಇದೀನಿ ಹೊಂಟಿದ್ದೆಲ್ಲ 10,000 ರೂಪಾಯಿಗೆ ಆಕಿ ಕೈ ಕೆಳಗ ಡ್ರೈವರ್ ಆಗಿ ಕೆಲ್ಸಕ್ಕೆ ಅದನ್ನ ತಲೆಯಾಗಿ ಇಟ್ಕೋಬೇಡ ಫಸ್ಟ್ ಏನ ನಿನ್ನ ಅದನ್ನ ತಪ್ಪಿಸಿ ನಾ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ 28,000 ರೂಪಾಯಿ 32,000 ಪ್ಯಾಕೇಜ್ ನಮ್ಗೆ ಏನಾದ್ರು ದವಾಖಾನಿದೆ ಆರಾಮಿಲ್ಲ ಅಂತಂದ್ರೆ ನಂದು ನಿಮ್ದು ಅತ್ತಿ ಅಮ್ಮಂದು ಅಜ್ಜಂದು ಜೊತೆಗೆ ಪಾಪುದು ಇಷ್ಟು ಮಂದಿದು ಫ್ರೀ ಆಕೈತಿ ದವಾಖಾನಿದು ಎಸ್ ಹಾಸ್ಪಿಟಲ್ ಗೊತ್ತೈತನ ಹೆಣ್ಣು ಹುಟ್ಟಿದ್ರೆ ಟೆನ್ಷನ್ ಅಲ್ಲ ಟೆನ್ಷನ್ಸಿಗೆ ಸಮಾನ ಅದನ್ನ ಫಸ್ಟ್ ತಲೆಯಾಗಿ ಇಟ್ಕೊಮಾವ ಅದು ಕರೆ ಅಲ್ಲೇ ಹೆಣ್ಣಂತಿ ಅಲ್ಲೇ ಹೆಣ್ಮಕ್ಳು ಸಿಗೋಳ್ರ ಲಗ್ನ ಆಗಾಕ ಗಂಡು ಮಕ್ಳು ತಗೊಂಡು ಏನ್ ಮಾಡ್ತಿ ಹೆಣ್ಮಕ್ಳು ಆಗ್ಬೇಕೀಗ ಹಂಗೈತ್ ಕಾಲ್ಮಾನ ಗೊತ್ತನ ಅದು ಕರೆ ಮಾವ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅವಾಗಿತ್ತು ಈಗ ಜಡೆ ಹಾಕೊಂಡ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು